ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪವರ. ಬಾಗಲಕೋಟೆ ವಿಧಾನಸಭಾ ಚುನಾವಣೆಗೆ 9ನೇ ತಾರೀಕು ಬೈ ಎಲೆಕ್ಷನ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಬಯಕ್ಕ ಮೇಟಿ ಅವರನ್ನ ನೇರವಾಗಿ ಸಂದರ್ಶನ ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಿಂದೆ ಗೆದ್ದಿದ್ರು ಎಚ್.ವಿ. ಮೇಟಿ ಅವರ ಅಕಾಲಿಕ ಮರಣದಿಂದ ಆಗ್ತಾ ಇರುವಂತಹ ಬೈ ಎಲೆಕ್ಷನ್. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಸಾಲು ಸಾಲು ಗ್ಯಾರಂಟಿಗಳನ್ನ ಕೊಟ್ಟಿದೆ. ಸಿದ್ದರಾಮಯ್ಯ ಅವರ ವರ್ಚಸ್ಸಿದೆ, ಡಿ.ಕೆ. ಶಿವಕುಮಾರ್ ಅವರ ಸಂಘಟನಾ ಶಕ್ತಿ ಇದೆ. ಈ ನಡುವೆ ಆಗ್ತಿರುವಂತಹ ಕಳೆದ ಒಂದು ವಾರದ ಪ್ರಚಾರದಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಇದೆ ಅನ್ನುವಂಥದ್ದನ್ನ ಸ್ವತಃ ಅವರಿಂದಲೇ ತಿಳ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೇಡಮ್, ಮೊದಲನೇದಾಗಿ ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಹೆಂಗ್ ನಡೀತಾ ಇದೆ ಮೇಡಮ್ ಪ್ರಚಾರ ಎಲ್ಲ? ಚೆನ್ನಾಗಿ ನಡೀತಾ ಇದೆ ಸರ್. ಚೆನ್ನಾಗಿ ಎಲ್ಲ ಹೋಬಳಿಗಳು ಓಡಾಡ್ಕೊಂಡು ಬಂದ್ರೆ ಮೇಡಮ್? ಎಲ್ಲ ಹೋಬಳಿಗಳು? ಹಾ ಸರ್, ಎಲ್ಲ ಪಂಚಾಯತಿ ವೈಸ್ ನಾವು ಓಡಾಡ್ಕೊಂಡು ಬಂದಿದ್ದೀವಿ ಸರ್, ಮತ್ತು ಸಿಟಿಯಲ್ಲಿ ಮಾಡಿದ್ದೀವಿ. ಮೇಡಮ್, ಈಗ ಕಾಂಗ್ರೆಸ್ ಅಭ್ಯರ್ಥಿ ತಮ್ಮ ಸಹೋದರರು ಈಗ ಸ್ಪರ್ಧೆ ಮಾಡಿದ್ದಾರೆ. ಹೌದು. ಏನ್ ಇಟ್ಕೊಂಡು ಬಾಗಲಕೋಟೆ ಮತದಾರ ಈ ಬಾರಿ ನಿಮ್ಮ ಅಭ್ಯರ್ಥಿಯನ್ನ ಬೆಂಬಲಿಸಬೇಕು? ಮೇನ್ ಆಗಿ ಸರ್, ನಮ್ಮ ಸರ್ಕಾರ ಮಾಡಿದ ಯೋಜನೆಗಳಿದಾವೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ. ಮತ್ತು ನಮ್ಮ ತಂದೆಯವರು ಸಾಕಷ್ಟು ಮತಕ್ಷೇತ್ರಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ, ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಮತ್ತು ಸುಮಾರು ಮೆಡಿಕಲ್ ಕಾಲೇಜ್ ತಂದಿದ್ದಾರೆ. ಮೆಡಿಕಲ್ ಕಾಲೇಜ್ ತರೋದಷ್ಟು ಈಸಿ ಆಗಿಲ್ಲ, ತುಂಬ ಕಷ್ಟಪಟ್ಟು ಸಾಹೇಬ್ರ ಹತ್ರ ಹೋದಾಗೆಲ್ಲ ಮೆಡಿಕಲ್ ಕಾಲೇಜ್ ಆಗಬೇಕು. ಅವ್ರಿಗೆ ಆಸೆ ಇತ್ತು, ಒಂದು ಬಡವ್ರ ಮಕ್ಕಳು ಓದಬೇಕು, ಇಲ್ಲ ಪ್ರೈವೇಟಲ್ಲಿ ದುಡ್ಡು ಕೊಟ್ಟು ಓದ್ಸೋಕ್ಕಾಗಲ್ಲ ಅಂತ. ಆ ಒಂದು ಯೋಜನೆಗಳನ್ನು ಇಟ್ಟುಕೊಂಡು ನಾವು ಮುಂದೆ ಹೋಗಿದ್ದೀವಿ. ಹಳ್ಳಿಗಳಿಗೆ ಹೋದಾಗ ನಿಮ್ಮ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ? ಹೌದು ಸರ್, ಮಾತಾಡ್ತಾ ಇದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಯಾಕಂದ್ರೆ ಬಿಜೆಪಿ ಅವರು ಇದನ್ನ ಬೇರೆ ರೀತಿಯಲ್ಲಿ ಚರ್ಚೆ ಮಾಡ್ತಿದ್ದಾರೆ, ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಿಲ್ಲ ಅಂತ. ಎಲ್ಲಿ ಅಭಿವೃದ್ಧಿ ಆಗಿಲ್ಲ ತೋರಿಸ್ಲಿ ಸರ್. ಮಾಡಿದೀವಿ, ನಮ್ಮ ಮತಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿದೆ. ಸಾಕಷ್ಟು ಅಭಿವೃದ್ಧಿಗಳನ್ನ ಅಂದ್ರೆ ನಾವು ಇದೇ ಕೆಲಸ ಅಂತಲ್ಲ, ಕೆರೆ ತುಂಬಿಸೋದು ಮಾಡಿದೀವಿ. ಕೆರೆ ತುಂಬಿಸೋದ್ರಿಂದ ಎಷ್ಟು ಬೋರ್ವೆಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಎಷ್ಟು ರೈತರಿಗೆ ಹೆಲ್ಪ್ ಆಗುತ್ತೆ. ಸಾಕಷ್ಟು ಮಾಡಿದೀವಲ್ಲ ಸರ್, ಮಾಡಿದೀವಿ, ಅದರದ್ದೇನಿಲ್ಲ. ಗ್ಯಾರಂಟಿಗಳಲ್ಲಿ ಬಹಳ ಹೆಚ್ಚು ಅನುಕೂಲ ಆಗ್ತಾ ಇರುವಂತದ್ದು ಮಹಿಳೆಯರಿಗೆ. ಹೌದು ಸರ್. ಉಚಿತವಾಗಿ ಬಸ್ಗಳಲ್ಲಿ ಹೋಗ್ಬೋದು, ಶಕ್ತಿ ಯೋಜನೆ, ಅದಕ್ಕಿಂತ ಮಿಗಿಲಾಗಿ ಗೃಹಲಕ್ಷ್ಮಿ ಯೋಜನೆ, ಸುಮಾರು 56,000 ಕೋಟಿ ರೂಪಾಯಿಗಳು ಪ್ರತಿ ವರ್ಷ ಕೂಡ ಖರ್ಚಾಗ್ತಿದೆ. ಆದ್ರೆ ಮಹಿಳಾ ಮತದಾರರು ಈ ಬಾರಿ ಕಾಂಗ್ರೆಸ್ ಕೈ ಹಿಡಿತಾರೆ ಅನ್ನುವಂತ ವಿಶ್ವಾಸ ಈ ಬೈ ಎಲೆಕ್ಷನ್ ಅಲ್ಲಿ ಇದೆ ಅಂತ? ಇದೆ ಸರ್, ಕೈ ಹಿಡಿತಾರೆ ಸರ್. ಮಹಿಳೆಯರಿಗೆ ಅಷ್ಟೇ ಅನುಕೂಲ ಅಂತ 2,000 ಅವ್ರಿಗೆ ಹಾಕೋದ್ರಿಂದ ಅನುಕೂಲ ಅಂತಲ್ಲ ಸರ್, ಕುಟುಂಬಕ್ಕೆ ಅನುಕೂಲ ಆಗಿದೆ. ಯಾಕಂದರೆ ಕುಟುಂಬಕ್ಕೆ ಹಾಕೋದ್ರಿಂದ 10 kg ಅಕ್ಕಿ ಕೊಡ್ತಾ ಇದ್ದಾರೆ, ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರೆ. ಇವತ್ತು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಮೊದಲು ಏನಿತ್ತು, ಎಲ್ಲ ಅಡುಗೆ ಮಾಡಿ ಅವಕ್ಕೆ ಡಬ್ಬಿ ಕಟ್ಟಿ ಕಳಿಸೋ ಅವಶ್ಯಕತೆ. ಈಗೇನಿಲ್ಲ, ಮಕ್ಕಳು ರೆಡಿಯಾಗಿ ಕೆಲಸಕ್ಕೆ ಹೋದರೆ ತಾವು ಕೆಲಸಕ್ಕೆ ಹೋಗುವಷ್ಟು ಅನುಕೂಲಗಳಿದೆ ಸರ್. ಸಾಕಷ್ಟು ಇದೆ ಸರ್, ಸಾಕಷ್ಟು. ಅದೆಲ್ಲ ಫ್ಯಾಮಿಲಿಗೂ ಅನುಕೂಲ ಆಗುತ್ತಲ್ಲ. ಈ ಕರೆಂಟ್ ಬಿಲ್ಲು ಮಹಿಳೆಯರಷ್ಟೇ ಯೂಸ್ ಮಾಡ್ತಾರೆ, ಗಂಡು ಮಕ್ಕಳು ಯೂಸ್ ಮಾಡಲ್ವ? ಅದು ಎಲ್ರಿಗೂ, ಮಹಿಳೆಯರಿಗೂ ಆಗುತ್ತೆ, ಗಂಡು ಮಕ್ಕಳಿಗೂ ಉಪಯೋಗ ಆಗುತ್ತಲ್ಲ. ಟೋಟಲಿ ಓವರಲ್ ಆಗಿ ಕುಟುಂಬಕ್ಕೆ, ಒಂದೊಂದು ಕುಟುಂಬಕ್ಕೂ ನಮ್ಮ ಸರ್ಕಾರ ಸಹಾಯ ಮಾಡ್ದಂಗೆ ಆಗ್ತಾ ಇದೆ. ಆದ್ರೆ ಈ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟ ಕಾಂಗ್ರೆಸ್ ಸರ್ಕಾರ ಪ್ರಚಾರ ತಗೊಳ್ಳೋದ್ರಲ್ಲಿ ಎಲ್ಲಾದ್ರೂ ಎಡವಿದೆಯಾ ಅಂತ? ಯಾಕಂದ್ರೆ ಬಿಜೆಪಿ ಅವರು ಪ್ರತಿದಿನ ಎದ್ದ ತಕ್ಷಣ ಹೇಳ್ತಿರೋದು ಏನಂತ ಹೇಳಿದ್ರೆ, ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಿಲ್ಲ, ಈ ಗ್ಯಾರಂಟಿಗಳಿಂದ ಜನ ಕೇಳಿದ್ರ ಅಂತ ಹೇಳ್ತಾರೆ. ನೀವು ಪ್ರಚಾರಕ್ಕೆ ಹೋಗ್ತಾ ಇದ್ರಿ, ಒಂದ್ ಕಡೆ ಮಹಿಳೆಯರು ಸಿಗ್ತಾರೆ, ಮತ್ತೊಂದ್ ಕಡೆ ಪುರುಷರು ಸಿಗ್ತಾರೆ, ಯುವಕರು ಸಿಗ್ತಾರೆ. ಅವರ ಅಭಿಪ್ರಾಯಗಳೇನಿದೆ ಅಂತ? ಯಾಕಂದ್ರೆ ಯುವಕರಿಗೆ ಯುವನಿಧಿ ಅಂತ ಕೊಟ್ಟಿದ್ದೀರಾ ಸರ್. ನಾವು ಪ್ರಚಾರ ತಗೊಂತಾ ಇಲ್ಲ ಅಂತಂದ್ರೆ, ಪ್ರಚಾರ ಮಾಡ್ತಾ ಮಾಡ್ತಾ ಸುಮ್ಮನೆ ಸುಳ್ಳು ಭರವಸೆಗಳು ಕೊಟ್ರೆ ಈ ಪ್ರಚಾರ ಮಾಡಿ ಏನು ಉಪಯೋಗ? ನಾವು ಯಾವುದೇ ಸುಳ್ಳು ಭರವಸೆ ಕೊಟ್ಟಿಲ್ಲ. 1 ವರ್ಷದ ಒಳಗಡೆ ಕೊಟ್ಟಿದ್ದ ಒಂದು ನಮ್ಮ ಸರ್ಕಾರ ಅವ್ರನ್ನ ಏನು ಆಶ್ವಾಸನೆ ಕೊಟ್ಟಿತ್ತು, ಅದನ್ನ ಆಶ್ವಾಸನೆ ಈಡೇರಿಸಿದಾರಲ್ಲ. ನಮಗೆ ಯಾವುದೇ ರೀತಿಯಿಂದ ಜನಗಳ ಹತ್ರ ಹೋಗಕ್ಕೆ ಭಯ ಇಲ್ಲ ಸರ್. ಪ್ರಚಾರ ಮಾಡೋ ಅವಶ್ಯಕತೆನೂ ಇಲ್ಲ, ಯಾಕಂದ್ರೆ ನಾವು ದುಡ್ದಿದೀವಿ, ಕೊಟ್ಟ ಮಾತಿನಂತೆ ನಡ್ಕೊಂಡಿದೀವಿ. ನಾವು ದುಡಿದು ಕೂಲಿ ಕೊಡಿ ಅಂತ ಕೇಳ್ತೀವಿ ಸರ್. ಕಳೆದ 3 ವರ್ಷದಲ್ಲಿ ನಿಮ್ಮ ತಂದೆಯವರಿದ್ದಾಗ ಈ ಕ್ಷೇತ್ರಕ್ಕೆ ಎಲ್ಲಾ ಕೆಲಸಗಳನ್ನು ಕೂಡ ಮಾಡಿದ್ದಾರೆ? ಹೌದು ಸರ್, ಮಾಡಿದೆ. ಸುಮಾರು ಕೆಲಸಗಳನ್ನು. ಈಗ ನಾವು ಮತಕ್ಷೇತ್ರದಲ್ಲಿ ಏನು ಅವಶ್ಯಕತೆ ಇದೆ, ಯಾವ ಹಳ್ಳಿಗಳಲ್ಲಿ ಏನು ಅವಶ್ಯಕತೆ ಇದೆ, ಅದನ್ನ ಸ್ವಲ್ಪ ಮಟ್ಟಿಗೆ ಇನ್ನೂ 2 ವರ್ಷ ಮಾಡಬೇಕಾಗಿತ್ತು. 5 ವರ್ಷ ಮಾಡಬೇಕಾದಷ್ಟು ಕೆಲಸಗಳನ್ನ 3 ವರ್ಷದಲ್ಲಿ ಮಾಡೋಕ್ಕಾಗಿಲ್ಲ.
ಇನ್ನೂ ಇದ್ದಾವೆ. ಬಟ್ 3 ವರ್ಷದಲ್ಲಿ ಎಷ್ಟು ಮಾಡಬೇಕಾಗಿತ್ತು ಅಷ್ಟು ಕೆಲಸಗಳ ಅಭಿವೃದ್ಧಿಗಳು ಆಗಿದ್ದಾವೆ. ಬಾಗಲಕೋಟೆಗೆ ಎಚ್ ವೈ ಮೇಟಿ ಅವರು ಇದ್ದಾಗ ಕೊಟ್ಟಂತಹ ಕೊಡುಗೆಗಳು ನೀವು ಏನಾದರೂ ಪಟ್ಟಿ ಮಾಡ್ಕೊಂಡಿದ್ದೀರಾ ಅಂತ? ಮೊನ್ನೆ ಮೆಡಿಕಲ್ ಕಾಲೇಜ್ ಇತ್ತಿತ್ಲಾಗ ಆಗಿದ್ದು ಸರ್. 2013ರಲ್ಲಿ ನವನಗರದಲ್ಲಿ ತುಂಬಾ ನೀರಿನ ತೊಂದರೆ ಇತ್ತು. ಸಾಕಷ್ಟು ಟ್ಯಾಂಕರ್ಗಳಿಂದ ಹಾಕ್ಸಿದ್ರು ಸಾಕಾಗ್ತಿರ್ಲಿಲ್ಲ. ಒಂದೇ ಸಲಕ 200 ಚಿಲ್ಲರೆ ಬೋರ್ಗಳನ್ನು ಹಾಕಿದ್ರು ಸರ್. ಒಂದೇ ಸಲಕ ಹಾಕ್ಸಿದ್ರು ಸರ್. ಅಂದ್ರೆ ಏನೇ ತಗೊಂಡ್ರು ಡಿಸಿಷನ್ ಆಗಿ ಕರೆಕ್ಟಾಗಿ ಆಗಿಂದಾಗ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋ ಶಕ್ತಿ ನಮ್ಮ ತಂದೆಯಲ್ಲಿತ್ತು. ನಿಮ್ಮ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಕೂಡ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಹೋಗ್ತಾ ಇದೆ. ಹೌದು ಸರ್. ಅದು ಒಕ್ಕಲಿಗರಿರ್ಲಿ, ಲಿಂಗಾಯತರಿರ್ಲಿ, ಬ್ರಾಹ್ಮಣರಿರ್ಲಿ, ದಲಿತರಿರ್ಲಿ, ಕುರುಬರಿರ್ಲಿ, ಮುಸ್ಲಿಮರಿರ್ಲಿ, ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲದೆ, ಯಾವುದು ಜಾತಿ ಧರ್ಮನೂ ಇಲ್ಲ, ಪಕ್ಷದ ಭೇದನೂ ಇಲ್ಲ. ಅದರಲ್ಲಿ ಪಕ್ಷದ ಭೇದನೂ ಇಲ್ಲ. ಅಷ್ಟೇ ಜಾತಿ ಧರ್ಮದ ಭೇದ ಇಲ್ಲದೆ, ಪಕ್ಷದ ಭೇದ ಇಲ್ಲದೆ ನಿಮಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕ್ತಾರೆ ಜನ ಅಂತ? ಹಾಕ್ತಾರೆ ಸರ್, ಹಾಕ್ತಾರೆ. ಯಾಕಂದ್ರೆ ನಾನು ಸುಮಾರು ಸಲ ಹೆಣ್ಮಕ್ಳಿಗೆ ಹೋಗಿ ಹೇಳಿದ್ದೀನಿ ಸರ್. ನಾನು ಹೇಳಿದೆ, ಯೂಶ್ವಲಿ ಹೆಣ್ಮಕ್ಳು ಸರ್ ಮನೇಲಿ ಗಂಡು ಮಕ್ಳು ಯಾರು ಹೇಳ್ತಾರೆ ಅವ್ರಿಗೆ ವೋಟ್ ಹಾಕೋ ಒಂದು ಚಾನ್ಸಸ್ ಇದೆ. ತುಂಬಾ ಏನಿಲ್ಲ, ಈಗ ಎಲ್ಲರಿಗೂ ತಿಳುವಳಿಕೆ ಆಗಿದೆ. ಅವಾಗ ಹೇಳ್ತಾ ಇರ್ತಾರೆ, ನಾವು ಅವ್ರ ಅಣ್ಣ ನಾವು ಕ್ವಶನ್ ಕೇಳಿದೀವಿ ಸರ್, ನೀವು ಕೇಳೋದನ್ನ. ನಾಳಿನ ಗಂಡ ಈ ಕಡೆ ಹಾಕೋ ಅಂತ ಹೇಳಿದ್ರೆ ಯಾಕೆ ಹೆಂಗ್ ಹೇಳ್ತೀರಾ ನೀವು ಅಂತ ಕೇಳಿದ, ಇಲ್ಲಮ್ಮ ಯಾರ್ದೋ ಅಣ್ಣ ತಿಂದು ಇನ್ನೊಬ್ರಿಗೆ ಹೆಂಗ್ ಮಾಡೋದು, ಅವ್ರ ಋಣ ಮುಟ್ಟಿಸ್ಬೇಕಲ್ಲ ನಾವು. ಅವ್ರ ಅಣ್ಣ ತಿಂದಿದ್ದೀವಿ, ಅವ್ರ ಋಣ ಮುಟ್ಟಿಸ್ತೀವಿ, ನಾವು ಯಾರ ಮಾತು ಕೇಳಲ್ಲ ಹೆಣ್ಮಕ್ಳು ಅಂತ ಹೇಳಿದ್ದಾರೆ ಸರ್. ಬಟ್ ಬಿಜೆಪಿ ಅವರು ಒಂದು ವಿಚಾರ ಹೇಳ್ತಿದ್ದಾರೆ, ಏನಂತ ಹೇಳಿದ್ರೆ 2,000 ರೂಪಾಯಿ ಹೆಣ್ಮಕ್ಳಿಗೆ ಹಾಕಿದ್ರು, 4,000 ರೂಪಾಯಿ ಗಂಡ್ ಮಕ್ಳಿಂದ ತಗೊಂತಿದ್ದಾರೆ. ಬೇರೆ ಬೇರೆ ಬೆಲೆ ಏರಿಕೆ ಮಾಡಿದ್ರು ಅನ್ನುವಂತಹ ಒಂದು ಆರೋಪವನ್ನು ಮಾಡಿದ್ರು. ಬೆಲೆ ಏರಿಕೆ ನಾವೇನ್ ಮಾಡಿಲ್ವಲ್ಲ ಸರ್. ನಮ್ಮ ಸರ್ಕಾರ ಮಾಡಿಲ್ಲ. ಟ್ಯಾಕ್ಸ್, GST ಇದೆಲ್ಲ ಮಾಡಿದ್ದು ಬಿಜೆಪಿ ಗೌರ್ಮೆಂಟ್. ಇದನ್ನ ಜನರಿಗೆ ಮನವರಿಕೆ ಮಾಡ್ಕೊಟ್ಟಿದ್ವಿ ಸರ್, ಮಾಡ್ಕೊಟ್ಟಿದ್ವಿ. ಜನಗಳ ಅಲ್ಲಿ ಏನ್ ನಮ್ಮ ಕ್ವಶನ್ ಕೇಳ್ತಾರೆ ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ ಸರ್. ಬಾಗಲಕೋಟೆ ರಾಜಕಾರಣಿಗಳನ್ನ ಬಾಗಲಕೋಟೆಯಲ್ಲಿರುವಂತಹ ಕಾಂಗ್ರೆಸ್ ಅವರಾಗ್ಲಿ ಬಿಜೆಪಿ ಅವರಾಗ್ಲಿ ಎದುರಿಸೋದು ಕಷ್ಟ ಇಲ್ಲ. ಹೊರಗಡೆಯಿಂದ ಬರುವಂತಹ ರಾಜಕಾರಣಿಗಳಿದಾರಲ್ಲ, ಈಗ ನಿನ್ನೆ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಮುಸ್ಲಿಮರನ್ನ ಅಲ್ಪಸಂಖ್ಯಾತರಿಂದ ಪಟ್ಟಿಯಿಂದ ತೆಗೆದಾಕ್ತೀನಿ ಅಂತ. ಅದೇ ರೀತಿ ಸಿದ್ದರಾಮಯ್ಯ ನೋಟು ಚರಂತಿ ಮಟ್ಟಿಗೆ ಓಟು ಅಂತ ಹೇಳಿದ್ರು. ಇವೆಲ್ಲವನ್ನ ಯಾವ ರೀತಿ ನೋಡ್ತೀರಾ? ಇವಕ್ಕೆ ಕೌಂಟರ್ ಏನಿದೆ ಅಂತ? ಸರ್, ಸಿದ್ದರಾಮಯ್ಯ ಅದು ಕೌಂಟ್ರು ತೋರಿಸ್ತಾರ ಸರ್. ಕೌಂಟಿಂಗ್ ಅಲ್ಲಿ ಟೈಮಲ್ಲಿ ಅವ್ರದ್ದಾಗತ್ತಾ ಸಿದ್ದರಾಮಯ್ಯ ಅವ್ರದ್ದಾಗತ್ತೆ ನೋಡೋಣ ಸರ್, ಕಾದ ನೋಡಿ. ಅವರು ಹೇಳ್ತಿರೋದೇನಂದ್ರೆ, ಸಿದ್ದರಾಮಯ್ಯ ಅವರು ಸರ್ಕಾರ ನಡೆಸ್ತಿದ್ದಾರೆ, ಇಷ್ಟೆಲ್ಲಾ ಯೋಜನೆಗಳು ಕೊಟ್ಟು ಇಷ್ಟೆಲ್ಲಾ ಕೆಲಸಗಳನ್ನು ಮಾಡಿ 6-7 ದಿನ ಬಂದು ಬಾಗಲಕೋಟೆಯಲ್ಲಿ ಕುತ್ಕೊಂತಿದ್ದಾರೆ ಅಂತ ಹೇಳಿದ್ರೆ ಏನಿದ್ರ ಅರ್ಥ? ಜೊತೆಗೆ ಅಧಿಕಾರ ಇದೆ, ಆಡಳಿತವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಹಣ ಸಿಕ್ಕಾಪಟ್ಟೆ ಹಂಚ್ತಿದ್ದಾರೆ. ಹಾಗಾಗಿ ಅವ್ರ ಹಣ ಕೊಟ್ಟ ತಗೊಳ್ಳಿ, ವೋಟ್ ಮಾತ್ರ ಚರಂತಿ ಮಟ್ಟಿಗೆ ಹಾಕಿ ಅನ್ನುವಂತಹ ಟೀಕೆಯನ್ನು ಸರ್, ಹಣ ಕೊಟ್ಟು ಹೊಡ್ ತಗೊಳ್ಳೋದು ಅಂತ ನಮ್ಗೆ ಬೇಕಾಗಿಲ್ಲ ಸರ್. ನಾವು ದುಡಿದಿದೀವಿ, ನಮಗೆ ಕೂಲಿ ಕೇಳ್ತಾ ಇದ್ವಿ. ಹಣ ಕೊಟ್ಟು ನಾವು ವೋಟ್ ಕೇಳೋ ಅವಶ್ಯಕತೆ ನಮಗಿಲ್ಲ. ಯಾಕಂದ್ರೆ ಕೆಲಸ ಮಾಡದೇ ಇರೋರು, ಅಭಿವೃದ್ಧಿ ಮಾಡದೇ ಇರೋರು ದುಡ್ಡು ಕೊಟ್ಟು ವೋಟ್ ತಗೋಬಹುದು. ನಾವು ಅಭಿವೃದ್ಧಿ ಮಾಡಿದೀವಿ, ಕಷ್ಟ ಸುಖದಲ್ಲಿ ಇದ್ದೀವಿ. ಅವರಿಗೆ ನಾವು ಒಂದು, ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು, ನಾನು ನಿಮ್ಮ ಮನೆ ಜೀತದಳಾಗಿ ದುಡಿತೀನಿ ಅಂತ. ಆ ಜೀತದಳದಾಗಿ ನಾವು ಕುಟುಂಬನೂ ದುಡಿದಿದ್ದೀವಿ ಸರ್. ನಮ್ಮ ತಂದೆ ಜೊತೆಗೆ ನಾವು ಕೆಲಸ ಮಾಡಿದ್ವಿ. ಎಲ್ಲಾದ್ರೂ ಹೋಗಿ ಕೇಳ್ಬೋದು. ಈ ಕ್ಷೇತ್ರದ ಜನ ಎಚ್ ವೈ ಮೇಟಿ ಅವರ ಕೆಲಸಗಳು ನೋಡಿದ್ರು, ಎಚ್ ವೈ ಮೇಟಿ ಅವರನ್ನು ನೋಡಿದ್ರು, ಹಾಗಾಗಿ ಅವರನ್ನ ಸಪೋರ್ಟ್ ಮಾಡ್ತಲೇ ಬಂದ್ರು. ಕೆಲವು ಬಾರಿ ಸೋತಿರ್ಬೋದು, ಹಲವು ಬಾರಿ ಗೆದ್ದಿರ್ಬೋದು, 2 ಬಾರಿ ಮಿನಿಸ್ಟರ್ ಆಗಿದ್ದಾರೆ. ಈ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹಾಗಂದ ಮಾತ್ರಕ್ಕೆ ಈಗ ಉಮೇಶ್ ಮೇಟಿ ಅವರನ್ನ ಯಾಕೆ ಈ ಕ್ಷೇತ್ರದ ಜನ ಒಪ್ಕೋಬೇಕು, ಯಾಕೆ ವೋಟ್ ಹಾಕ್ಬೇಕು? ಉಮೇಶ್ ಅವರು ಸರ್, ಅವರು ನಮ್ಮ ತಂದೆ ಜೊತೆ ನಾವು ಕೆಲಸ ಮಾಡಿದೀವಿ ಸರ್. ಯಾಕಂದ್ರೆ ಇವತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು, ತಾಲೂಕ್ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, MLA ಎಲೆಕ್ಷನ್ ಆಗಿರ್ಬೋದು, ನಾವು ಯಾವತ್ತೂ MLA ಮಕ್ಕಳಾಗಿ ನಾವು ಯಾವತ್ತೂ, ನೀವು ಎಲ್ಲಿದ್ರೂ ಕೇಳ್ಬೋದು, ಯಾವತ್ತೂ ಕಾಣಿಸ್ಕೊಂಡಿಲ್ಲ. ನಾವು ಸಾಮಾನ್ಯರಾಗಿ ನಮ್ ದೊಡ್ಡ ಫ್ಯಾಕ್ಟ್ರಿ ಕಟ್ಟಿಲ್ಲ, ನಮ್ಮ ತಂದೆ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಮಾಡಿಲ್ಲ, ಯಾವುದೂ ಇಲ್ಲ ಸರ್. ನಾವು ಇವತ್ತಿಗೂ ನಮ್ಮ ತಂದೆ ರೈತ ಆಗಿದ್ದು, ನಾವು ಇವತ್ತಿಗೂ ರೈತರ ಮಕ್ಕಳಾಗಿ ನಾವು ಕೆಲಸ ಮಾಡಿದೀವಿ, ಸೇವೆ ಸಲ್ಲಿಸಿದೀವಿ ಸರ್. ಬಾಗಲಕೋಟೆಯಲ್ಲಿರುವಂತಹ ಬಹಳಷ್ಟು ರಾಜಕಾರಣಿಗಳು ನಾನು ನೋಡಿದ್ದೀನಿ. ಹೌದು ಸರ್. ಬಹಳಷ್ಟು ರಾಜಕಾರಣಿಗಳದ್ದು ಕಬ್ಬಿನ ಫ್ಯಾಕ್ಟರಿ ಇದೆ, ಬೇರೆ ಬೇರೆ ಬಿಸ್ನೆಸ್ ಇದೆ, ರಿಯಲ್ ಎಸ್ಟೇಟ್ ಇದೆ, ಎಲ್ಲವೂ ಇದೆ. ಯಾಕೆ ಎಚ್ ವೈ ಮೇಟಿ ಅವರು ಆ ತರದ್ರಲ್ಲಿ ನಿಮ್ಮನ್ನ
ಬೆಳೆಸಿಲ್ವಾ ಅಂತ, ಏನಾದ್ರೂ ಒಂದು ನಮ್ಮ ಮಕ್ಕಳಿಗೆ ಈ ತರದೊಂದು ಫೀಲ್ಡ್ ಅಲ್ಲೇ ಇದ್ ಮಾಡ್ಬೇಕು, ಒಂದು ಕಂಪನಿ ಕಟ್ಟಬೇಕು, ಒಂದು ಕಾರ್ಖಾನೆ ಕಟ್ಟಬೇಕು, ನಾನು ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಇರ್ಲಿಲ್ವಾ? ಇಲ್ಲ ಸರ್, ಯಾವತ್ತೂ ಇರಲಿಲ್ಲ. ಅವ್ರಿಗೆ ಬರೇ ಜನಸೇವೆ ಮಾಡಿ ಅಂತ ಹೇಳ್ತಾ ಇದ್ರು ಸರ್. ನಾವೇ ತಮಾಷೆ ಮಾಡ್ತಾ ಇದ್ವಿ, ಸುಮ್ಮನೆ ಯಾವಾಗಲೂ ಬರೀ ಕಪ್ಪು ಬಸಿ ಬಳಿ ತೊಳೆದಂದ್ಬಿಟ್ರೆ ಏನ್ ಕಲ್ಸಿದ್ಯಾ ನೀ ನಮಗೆ ಅಂತ ನಾವು ಮಾಡ್ತಿದ್ವಿ. ಬಟ್ ಅದು ಇವತ್ತು ನಮಗೆ ಜನಗಳ ಸೇವೆಯಿಂದಾನೇ ನಮಗೆ ಒಂದು ತೃಪ್ತಿ ಇದೆ ಸರ್. ನಮಗೇನು ನಮ್ಮ ತಂದೆ ನಾನು ಫ್ಯಾಕ್ಟ್ರಿ ಕಟ್ಟಿಲ್ಲ, ನೀನು ಮಾಡಲಿಲ್ಲ, ನಮ್ಮ ತಂದೆ ದುಡ್ಡು ಗಳಿಸಿಲ್ಲ ಅಂತ ನಮ್ಗೇನು ಬೇಜಾರಿಲ್ಲ. ಯಾಕಂದ್ರೆ ಜನ ಗಳಿಸಿದ್ದಾರೆ ಸರ್ ನಮ್ಮ ತಂದೆ. ಜನಗಳ ಪ್ರೀತಿ ಇದೆ. ಆ ಪ್ರೀತಿಗೆ ನಾವು ಏನು ಕೊಟ್ಟರು ಬೆಲೆ ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಪ್ರೀತಿ. ಈಗ ಹೆಂಗೆ ಊರಲ್ಲಿ ಹೋದ್ರೆ ಮೇಟಿ ಅವ್ರ ಮಕ್ಕಳು ನಮ್ಮ ಮಕ್ಕಳು ಅಂತ ಸ್ವಾಗತ ಮಾಡ್ತಾರೆ ಸರ್ ಜನ. ಅದರಂತ ಖುಷಿ ಇನ್ನೆಲ್ಲಿ ನಮ್ಗೆ ಯಾವ ಫ್ಯಾಕ್ಟ್ರಿಯಲ್ಲಿ ಸಿಗಲ್ಲ ಸರ್. ಪ್ರತಿ ಚುನಾವಣೆಯಲ್ಲೂ ಕೂಡ ಬಾಗಲಕೋಟೆ ನೋಡ್ಕೊಂಡ್ರೆ, ಸುತ್ತಮುತ್ತಲು ಗ್ರಾಮೀಣ ಭಾಗ ನೋಡ್ಕೊಂಡ್ರೆ ಎಚ್ ವೈ ಮೇಟಿ ಅವರ ಪರವಾಗಿ ಅತಿ ಹೆಚ್ಚು ಮತದಾನ ಆಗಿರೋದು, ಅತಿ ಹೆಚ್ಚು ಬೆಂಬಲ ಕೊಟ್ಟಿರುವಂತದ್ದು ಗ್ರಾಮೀಣ ಭಾಗದಲ್ಲಿ. ಈ ಬಾರಿನೂ ಕೂಡ ಅದೇ. ಹೌದು ಸರ್, ಹೌದು ಸರ್, ಹೌದು. ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಸರ್. ಇನ್ನು ಹೆಚ್ಚಿಗೆ ಆಗುತ್ತೆ ಹೊರತಾಗಿ ಕಡಿಮೆ ಆಗಲ್ಲ. ಬಾಗಲಕೋಟೆಯಲ್ಲಿ ಹೆಂಗಿದೆ ಮೇಡಮ್? ಬಾಗಲಕೋಟೆಯಲ್ಲಿ ಚೆನ್ನಾಗಿದೆ ಸರ್. ಮೊದ್ಲಿನಕ್ಕಿಂತನೂ ಈಗ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಬಾಗಲಕೋಟೆ ಸ್ವಲ್ಪ ಜಾಸ್ತಿ ಬಿಜೆಪಿ ಅವರು ಬಂದವರೆಲ್ಲ ಹಿಂದೂ ಮುಸ್ಲಿಂ ಅನ್ನುವಂತಹ ಅಜೆಂಡಾವನ್ನ ಸೆಟ್ ಮಾಡ್ತಿದ್ದಾರೆ. ಇದರಿಂದ ಯಾವ ರೀತಿಯಾಗಿ ದಾಟ್ಕೊಂಡು ಬರ್ತೀರಾ ಅಂತ? ಹಿಂದೂ ವರ್ಸಸ್ ಮುಸ್ಲಿಂ ಅನ್ನೋದನ್ನೇ ಹೇಳ್ತಾರೆ. ನಿನ್ನೆ ಯತ್ನಾಳ್ ಅವರು ಅದನ್ನೇ ಭಾಷಣ ಮಾಡಿದ್ದಾರೆ 4-5 ವಾರ್ಡ್ಗಳಲ್ಲಿ. ಅದು ಏನಾಗುತ್ತೆ ಕಾದ್ ನೋಡಿ ಸರ್, ಅವರು ಗೊತ್ತಾಗತ್ತಲ್ಲ. ಕಾಂಗ್ರೆಸ್ ಅವರು ಓಲೈಕೆ ರಾಜಕಾರಣ ಮಾಡ್ತಾರೆ, ಒಂದ್ ಸಮುದಾಯಕ್ಕೆ ಪರವಾಗಿದ್ದಾರೆ ಅಂತ ಹೇಳ್ಬಿಟ್ಟು. ನಿಮ್ ಗ್ಯಾರಂಟಿ ಒಂದ್ ಸಮುದಾಯಕ್ಕೆ ಹೋಗ್ತಿದಾವ ಹಂಗಾದ್ರೆ? ಅದೇ ಅವರು ಚೆಕ್ ಮಾಡ್ಲಿಲ್ಲ ಸರ್. ಈಗ ಬಿಜೆಪಿ ಅವರು ತಗೊಳ್ತಾ ಇದಾರಲ್ಲ, ನಮಗೆ ಗ್ಯಾರಂಟಿ. ನಾವೇನು ಕಾಂಗ್ರೆಸ್ ಅವ್ರ ಮನೆಗೆ ಅಷ್ಟೇ ಕರೆಂಟ್ ಏನು ಅದು ಬೋರ್ಡ್ ಹಾಕಿದೀವ? ಇಲ್ಲ, ಎಲ್ರಿಗೂ ಕೊಡ್ತಾ ಇದಲ್ಲ ಕರೆಂಟ್. ಎಲ್ರಿಗೂ 2,000 ಡೈರೆಕ್ಟ್ ಆಗಿ, ಯಾವ ಮಧ್ಯವರ್ತಿ ಇಲ್ದೇನೆ ಡೈರೆಕ್ಟ್ ಆಗಿ ಅವ್ರ ಅಕೌಂಟಿಗೆ ಹೋಗ್ತಾ ಇದೆ. ಇನ್ನು ಕರೆಂಟ್ ಬಿಲ್ಲು ಇವಾಗ ರೈತರದಾಗಿರ್ಬೋದು, ಎಲ್ಲಾ ರೀತಿಯಿಂದನೂ ಎಲ್ಲಾ ಸೌಲಭ್ಯಗಳನ್ನು ಎಲ್ಲಾ ಜಾತಿ ಧರ್ಮ ಎಲ್ಲ ಮಾಡ್ತಾರೆ. ಪಕ್ಷಭೇದ ಮರೆತು ಮಾಡಿದ್ದಾರೆ ನಮ್ಮ ಸರ್ಕಾರ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಡತನದಿಂದ ಬಂದವರು, ಒಬ್ಬ ರೈತನ ಮಗ, ಅವರಿಗೆ ಬಡತನ ಏನಂತ ಗೊತ್ತು. ಹೀಗಾಗಿ ಬಡವ್ರ ಮಕ್ಕಳು ಯಾರು ಹಸಿವಂತ ಆಗ್ಬಾರ್ದು ಅಂತ ತಾನೇ ಅವರೆಲ್ಲ ಸೌಲಭ್ಯ ಮಾಡಿದ್ರು. ಮೇಡಮ್, ತಂದೆಯವರಿದ್ದಾಗ ನೀವು ಬಹಳ ಹತ್ತಿರದಿಂದ ನೋಡಿದಂತವ್ರು, ಹೇಗಿತ್ತು ಅಂತ ಹೇಳ್ಬಿಟ್ಟು, ಅವ್ರನ್ನ ಯಾವ ರೀತಿ ನೋಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು? ಯಾಕಂದ್ರೆ ತೀರಾ ಜಾಸ್ತಿ ಇದ್ದಿದ್ದು ನಿಮ್ಮನೆಯಲ್ಲೇ ನಿಮ್ ಜೊತೆಗೆ. ಹೌದು ಸರ್. ನನ್ನ ತಂದೆ ಇದ್ರು, ಬಹುಶಃ ಅದನ್ನ ಕೇಳಿದ್ರೆ ನನಗೆ ಆಗಲ್ಲ. ಅದಕ್ಕೆ ಆದಷ್ಟು ನಾನು ಈ ನಡುವೆ ಮಾತಾಡೋದು ಯಾವುದೇ ಒಂದು ವೇದಿಕೆ ಮೇಲೆ ನನ್ನ ಕಾರ್ಯಕರ್ತರಿಗೆ ಹೇಳ್ಬಿಡ್ತೀನಿ, ಬೇರೆ ಎಲ್ಲಾದ್ರೂ ಭಾಷಣ ಮಾಡಿಯಪ್ಪ, ನನಗೆ ಬೇಡ ಅಂತ ಹೇಳ್ತೀನಿ. ಕೆಲವೊಂದು ಅನಿವಾರ್ಯ, ಈಗ ನೀವು ಕೇಳಿದ್ರಲ್ಲ, ಅನಿವಾರ್ಯ ಆಗುತ್ತೆ. ನನಗೆ ನನ್ನ ತಂದೆ ಅಷ್ಟೇ ನನಗೆ ಪ್ರಪಂಚ ಆಗಿದ್ರು ಸರ್. ಒಂದೇ ಮಾತು ಹೇಳ್ಬೇಕಂದ್ರೆ ನನ್ನ ತಂದೆನೇ ನನಗೆ ಪ್ರಪಂಚ ಆಗಿತ್ತು. ಕೊನೆಯ ದಿನಗಳು ಹತ್ರದಿಂದ ನೀವೇ ನೋಡಿದ್ದು? ಹೌದು ಸರ್, ಲಾಸ್ಟ್ ಅಲ್ಲಿ ನಾನೇ ನೋಡಿದ್ದು. ಇಷ್ಟು ಬೇಗ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾರು ಕೂಡ ಏನು ಸಾವು ಹೀಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಸರ್. ಅದು ನಮಗೂ ನಮ್ಮ ತಂದೆ ಸಾವು ಆದ್ಮೇಲೆ ಗೊತ್ತಾಗಿದ್ದು ಸರ್. ಕೊನೆಯದಾಗಿ ಅಂದ್ರೆ ಅವ್ರದು ನಾನಿನ್ನು ಬದುಕಬೇಕು, ನನ್ನ ಜನ 5 ವರ್ಷಕ್ಕೆ ನನ್ನನ್ನು ಕಳಿಸಿದ್ದಾರೆ, ಅರ್ಧದಲ್ಲೇ ಅವ್ರ ಸೇವೆ ಬಿಟ್ಟು ಹೋಗ್ಬಾರ್ದು, ಅವ್ರ ಸೇವೆ ಮಾಡಬೇಕು ಅನ್ನೋದು ತುಂಬಾ ಇತ್ತು ಸರ್. ಅಕಾಲಿಕ ಮರಣದಿಂದ ಬಂದಂತಹ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಇದು. ಟಿಕೆಟ್ ಕೊಡೋದಕ್ಕೂ ಮೊದಲು ಒಂದ್ ಸ್ವಲ್ಪ ಸಮಸ್ಯೆ ಆಗಿದ್ದು ನಿಜ, ಎಲ್ಲರೂ ಕೂಡ ಸಹಜ, ಅದು ಕೇಳೋದ್ರಲ್ಲಿ ಸಾಧ್ಯಲ್ಲ. ಆದ್ರೆ ಇದನ್ನ ಬಿಜೆಪಿ ಅವರು ನಮಗೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋಂತ ರೀತಿಯಲ್ಲಿ ಇವತ್ತಿಗೂ ಕೂಡ ಚರ್ಚೆ ಆಗ್ತಿದೆ. ಎಚ್ ವೈ ಮೇಟಿ ಅವರ ಫ್ಯಾಮಿಲಿಯಲ್ಲಿ ಈಗ ಯಾವುದೇ ಸಮಸ್ಯೆ ಇಲ್ವಾ? ಇಲ್ಲ ಸರ್, ಯಾವ್ದು ಮೊದಲಾದ್ರೂ ಇರ್ಲಿಲ್ಲ ಸರ್. ಮೊದಲಾದ್ರೂ ನಾನು ಟಿಕೆಟ್ ಕೇಳೇ ಇಲ್ಲ. ತಮಗೆ ಗೊತ್ತಿರ್ಬೋದು, ನಾನು ಬೇಡ, ಮಲ್ಲು ಉಮೇಶ್ ಅವ್ರಿಗೆ ಯಾರಾದ್ರೂ ಒಬ್ರು ಕೊಡಿ ಅಂತ ನಾನು ಕೇಳಿದೆ. ಗೊಂದಲ ಏನಿರ್ಲಿಲ್ಲ ಸರ್, ಆ ತರ ಗೊಂದಲ ಇರ್ಲಿಲ್ಲ. ಇದು ನಿಮ್ಮ ಬೆಂಬಲಿಗರಿಗೂ ನಿಮ್ಮ ಕಾರ್ಯಕರ್ತರಿಗೂ ಕೂಡ ನೀವು ಮನವರಿಕೆ ಮಾಡಿಕೊಟ್ಟಿದ್ದೀರಾ? ಯಾಕಂದ್ರೆ ನೀವು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿನೂ ಕೂಡ ಕೆಲಸ ಮಾಡಿದಂತವ್ರು, ಸಕ್ರಿಯವಾಗಿದ್ದಂತವ್ರು. ರಾಜಕೀಯದಲ್ಲಿ ಎಚ್ ವೈ ಮೇಟಿ ಅವ್ರ ಫ್ಯಾಮಿಲಿಯಲ್ಲಿ ನಾವು ನೋಡ್ತಿದ್ದು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದು ನೀವೇ. ಹಂಗಾಗ್ಬಿಟ್ಟು ನಿಮ್ಮ ಕಾರ್ಯಕರ್ತರು ಕೂಡ ಇದು ಮನವರಿಕೆ ಆಗಿದೆ, ಅವ್ರೇನು ಬೇಸರ ಮಾಡ್ಕೊಂಡಿಲ್ವಾ? ಇಲ್ಲ ಸರ್, ಏನು ಅಲ್ಲ, ಬೇಸರ ಮಾಡ್ಕೊಳಕ್ಕೆ ನಾನು ಟಿಕೆಟ್ ಕೊಡಿ, ನನಗೆ ನೀವು ಟಿಕೆಟ್ ಕೊಡು ಅಂತ ಸಪೋರ್ಟ್ ಮಾಡಿ ಅಂತ ನಾನು ಯಾರನ್ನು ಕೇಳಿಲ್ವಲ್ಲ ಸರ್. ಬೇಜಾರು ಮಾಡ್ಕೊಳಕ್ ಅದರ ಇದನ್ನೂ ಇಲ್ಲ. ಯಾಕಂದ್ರೆ ನಾನು ಟಿಕೆಟ್ ಕೇಳಿದ್ರೆ ನಾನು ನಮ್ಮ ಅಕ್ಕವ್ರಿಗೆ ಟಿಕೆಟ್ ಕೊಡಿ ಅಂತ, ಅವರು ಟಿಕೆಟ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂತ ಇದ್ದೆ. ನಾನೇ ವಾಲಂಟ್ರಿಯಾಗಿ ನಾನು ಇಬ್ಬರಲ್ಲಿ ಒಬ್ರಿಗೆ ಕೊಡಿ ಅಂತ ನಾನೇ ಹೇಳಿದ್ದೀನಿ. ಹೇಳಿದಾಗಾದ್ರೆ ಬೇಜಾರಾಗಿರೋ ಒಂದು ಇದನ್ನೇ ಇಲ್ಲ. ಟಿಕೆಟ್ ಕೇಳಿನೂ ಕೊಟ್ಟಿಲ್ಲ ಅಂದ್ರೆ ಬೇಜಾರದಲ್ಲಿ
ನಾವು ಮಾಡ್ತಾ ಇಲ್ವಾ ಅನ್ನೋದು ಇರ್ತಿತ್ತು. ನಾನು ವಾಲಂಟಿಯರ್ ಆಗಿ ನಾನೇ ಮುಂದೆ ನಿಂತು ಮಾಡ್ತೀನಿ ಅಂತ ಹೇಳಿದ್ದೀನಿ ಸರ್. ಮಲ್ಲು ಅವರು ಮಾಡ್ತಾ ಇದ್ದಾರೆ ಸರ್, ಅವರು ಮಾಡ್ತಾ ಇದ್ದಾರೆ, ಮತ್ತೊಬ್ಬರು ನಿಮ್ಮ ಸಿಸ್ಟರ್ ಕೂಡ ಅವರು ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ಅವರು ಹೇಳ್ತಿದಾರಲ್ಲ, HMT ಅವರ ಫ್ಯಾಮಿಲಿಯಲ್ಲಿ ಒಂದಷ್ಟು ಸಮಸ್ಯೆಗಳಿದಾವೆ, ಅದು ನಮ್ಗೆ ವರದಾನ ಆಗುತ್ತೆ, ಅದು ತಪ್ಪಾಗುತ್ತಾ? ಇಲ್ಲ ಸರ್, ತಪ್ಪಾಗತ್ತೆ. ನೋಡಿ ಅಲ್ಲ ಸರ್, ನೀವೇ ನಾ ಯಾವ ಹಳ್ಳಿಯಲ್ಲಿ ಇದೆ, ಯಾವ ಹಳ್ಳಿಗೂ ಬೇಕಾದ್ರೆ ನೀವು ಹೋಗಿ ಕೇಳಿ ನನ್ನ ಹೆಸರು. ಯಾಕಂದ್ರೆ ನಾವು ಹೇಗೆ ಕೆಲಸ ಮಾಡ್ತಾ ಇದೀವಿ ಎಲ್ಲ ಗೊತ್ತಾಗುತ್ತಲ್ಲ ಸರ್, ರಿಪೋರ್ಟ್ ಬರ್ತಾ ಇರುತ್ತಲ್ಲ, ಡೇ ಬೈ ರಿಪೋರ್ಟ್ ಅವ್ರಿಗೂ ತಗೊಂತಾ ಇರ್ತಾರೆ, ಮೀಡಿಯಾದವರು ತಗೋತಾ ಇರ್ತಾರೆ, ಪೇಪರ್ನವ್ರು ತಗೋತಾ ಇರ್ತಾರೆ. ಯಾರಿಗೆ ಹಾಕ್ಸ್ತಾರೆ ಎಲ್ಲ ಗೊತ್ತಾಗುತ್ತಲ್ಲ. ಈಗ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲದಕ್ಕಿಂತ ಮೇಲೆ ತೋರಿಕೆಗೆ ಬೇಕಾಗಿಲ್ಲ. ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಕರೆಕ್ಟ್ ಆಗಿದ್ರೆ ಯಾರಿಗೂ ಏನು ಭಯ ಬೇಕಾಗಿಲ್ಲ. ಈಗ ನಿಮ್ಗೆ ಸಿಕ್ಕಿರುವಂತಹ ರಿಪೋರ್ಟ್ ಪ್ರಕಾರ, ಯಾಕಂದ್ರೆ ಇಡೀ ಸರ್ಕಾರ ಇಲ್ಲಿದೆ, ಸಚಿವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ, ಶಾಸಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ, ಇದ್ದು ಕೆಲಸ ಮಾಡ್ಬೇಕು ಅಂತ. ಯಾವತ್ತು HMT ಅವರ ಚುನಾವಣೆ ಕೂಡ ಇಷ್ಟೊಂದು ಜನ ಬಂದು ಯಾರು ಏನು ಕೆಲಸ ಮಾಡಿಲ್ಲ. ಬೈ ಎಲೆಕ್ಷನ್ ಅಲ್ಲಿ ಇಡೀ ಸರ್ಕಾರ ಇದೆ, ಅದ್ರಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರಿದ್ದಾರೆ, ಯತೀಂದ್ರ ಅವರಂತೂ ಒಂದು ವಾರದಿಂದ ಇಲ್ಲೇ ನಿಂತು ಕೆಲಸ ಮಾಡ್ತಿದ್ದಾರೆ. ನಿಮಗಿರೋ ರಿಪೋರ್ಟ್ ಪ್ರಕಾರ ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ನಗರದಲ್ಲಾಗಿರ್ಬೋದು, ಹೇಗಿದೆ ಮೇಡಮ್ ರೆಸ್ಪಾನ್ಸ್? ಚೆನ್ನಾಗಿದೆ ಸರ್. ನಾವು ಗ್ರಾಮೀಣ ಭಾಗದಲ್ಲಿ ನಾವು ನಮ್ಮ ತಂದೆಯವರು ಏನು ಹೋಗಿ ತಗೊಂತಾ ಇದ್ರು ಅದಕ್ಕಿಂತ ಹೆಚ್ಚಿಗೆ ಒಂದು ನಿರೀಕ್ಷೆ ಇಟ್ಕೊಂಡಿದೀವಿ ಸರ್. ಆಗತ್ತೆ ಸರ್, ಹೆಚ್ಚಿಗೆ ನಾವೇನ್ ನಿರೀಕ್ಷೆ ಇಟ್ಕೊಂಡಿದೀವಿ ಅದು ಪ್ರತಿಫಲ ಸಿಗುತ್ತೆ ಸರ್. 2004ರಿಂದ ಇತ್ತೀಚೆಗೆ ಆಗಿರೋ ಚುನಾವಣೆಗಳೆಲ್ಲವೂ ಕೂಡ ಈಗ ಬಿಜೆಪಿಯಲ್ಲಿ ನಿಂತಿರುವಂತಹ ಅಭ್ಯರ್ಥಿಗೆ ಮತ್ತೆ ತಮ್ಮ ತಂದೆಯವರಿಗೆ ನೇರ ಪೈಪೋಟಿ ಆಗಿದೆ. ಯಾರೇ ಗೆದ್ರು 10,000 ಒಳಗಡೆ ಈ ಬಾರಿ ಅದನ್ನು ಕೂಡ ದಾಟಿ ಗೆಲ್ತೀರಾ? ಯಾಕಂದ್ರೆ 5 ಗ್ಯಾರಂಟಿಗಳು ವರ್ಕೌಟ್ ಆಗ್ತವೆ ಅನ್ನೋದನ್ನ ನೀವು ಹೇಳ್ತಿದ್ದೀರಾ, ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಿದ್ದಾರೆ. ಈಗ ನೋಡಿ ಸರ್, ಹೋದ ಸಲ 6,000 ಚಿಲ್ಲರೆಯಲ್ಲಿ ಬಂದಿತ್ತು. ಈ ಸಲ ಹೆಚ್ಚಿನ ಒಂದು ಆಗುತ್ತೆ. ಯಾಕಂದ್ರೆ ನಮ್ಮ ಸರ್ಕಾರ ಮಾಡಿರೋ ಸಾಧನೆಗಳಿರ್ಬೋದು, ಗ್ಯಾರಂಟಿ ಯೋಜನೆಗಳಿರ್ಬೋದು, ನಮ್ಮ ತಂದೆ ಮಾಡಿರೋ ಸೇವೆಗಳಿರ್ಬೋದು, ಮತ್ತು ನಮ್ಮ ಮುಖ್ಯಮಂತ್ರಿಯವರು ಈಗ ರಾಜ್ಯದ ಮುಖ್ಯಮಂತ್ರಿಯವರು. ಆದರೆ ನಮಗೆ ಮಾತ್ರ ನಮ್ಮ ತಂದೆಯವರು, ಈಗ ನಮಗಷ್ಟೇ ಅವರು ಪ್ರೀತಿಯಿಂದ ನಮ್ಮನ್ನ ಮೇಟಿಯವ್ರ ಮಕ್ಕಳು ನನ್ನ ಮಕ್ಕಳು ಅಂತ ಕೇಳ್ತಾರೆ. ಡಾಕ್ಟರ್ ಯತೇಂದ್ರ ಸಾಹೇಬರು ಅಷ್ಟೇ ನಮ್ಮನ್ನೆಲ್ಲ ಸೋದರಿ ಥರನೇ ಅವರು ಏನು ಮಾಡ್ತಾರೆ. ನಮ್ಮ ಮನೆಯಲ್ಲಿ ಒಬ್ಬ ಕುಟುಂಬರು ಹೋಗಿದ್ದಾರೆ, ಹಿರಿಯರು ಹೋಗಿದ್ದಾರೆ, ಆ ಸ್ಥಾನ ವಾಪಸ್ ತುಂಬಬೇಕು ಅಂತ ಯತೇಂದ್ರ ಸರ್ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಸರ್. ನಮ್ಮ ಜಾರಕಿಹೊಳಿ ಅಣ್ಣವರಂತೂ ನಿಮಗೆ ಗೊತ್ತೇ ಇದೆ, ನಮ್ಮ ತಂದೆಯವರು ಹೋದ ಒಂದು 2-3 ತಿಂಗಳು ಮಾತ್ರ, ಅವರು 3 ತಿಂಗಳಿಂದ ಅವರು ಭಾಳ ರೂಟ್ ಲೆವೆಲ್ ಕೆಲಸ ಮಾಡ್ತಿದ್ದಾರೆ. ಬಹುಶಃ ಅವರಷ್ಟು ಕೆಲಸ ನಾವು ಯಾವತ್ತೂ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಜಾರಕಿಹೊಳಿ ಅಣ್ಣವ್ರು ಮಾಡಿದಷ್ಟು ನಾವು ಮಾಡೋಕ್ಕಾಗಲ್ಲ ಸರ್. ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ, ಜಾರಕಿಹೊಳಿ ಅವರು ಹಿಂದೆ ಬೊಮ್ಮಾಯಿ ಅವರ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅವಾಗ ಟಾಸ್ಕ್ ಕೊಟ್ಟಿತ್ತು. ಹೌದು ಸರ್. ಯಾವತ್ತು ಕಾಂಗ್ರೆಸ್ಗೆ ಅದು ಆ ಕ್ಷೇತ್ರಕ್ಕೆ ಇತ್ತೀಚೆಗೆ ಗೆದ್ದೇ ಇರಲಿಲ್ಲ. ಅದರಲ್ಲೂ ಒಬ್ಬ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ಹಾಕಿಸಿ ಸಿದ್ದರಾಮಯ್ಯ ಅವರೇ ಆ ಟಾಸ್ಕ್ ಕೊಟ್ಟಿದ್ದು, ಅದರಲ್ಲೂ ಕೂಡ ಯಶಸ್ವಿ ಆಗಿದ್ರು. ಅಂತದ್ದೇ ವರ್ಕೌಟ್ ಇಲ್ಲೂ ಕೂಡ ಆಗುತ್ತೆ ಅನ್ನುವಂತ ಭರವಸೆ 100% ಆಗುತ್ತೆ, 100% ಆಗುತ್ತೆ. ಯಾಕಂದ್ರೆ ಅದರಲ್ಲಿ ಏನು ಸಂಶಯನೇ ಇಲ್ಲ. ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಪ್ಲಾನ್ ಮಾಡಿದ್ರೆ ಯಾವುದೇ ಚುನಾವಣೆ ಗೆಲ್ಲೋದೇನು ಬಹಳ ಕಷ್ಟ ಇದೆ. ಅದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರನೇ ಅಭ್ಯರ್ಥಿ ಆದಾಗೂ ಕೂಡ ಅದು ಸಕ್ಸಸ್ ಆದ್ರು. ಅಂತ ರಿಸಲ್ಟ್ ಬಾಗಲಕೋಟೆಯಲ್ಲೂ ಕೂಡ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಹೌದು ಸರ್, ಬರುತ್ತೆ ಸರ್, ಬರುತ್ತೆ, ಏನು ಇಲ್ಲ ಸರ್, ಗ್ಯಾರಂಟಿ ಬರುತ್ತೆ. ಬಿಜೆಪಿ ಅವರು ಮಾಡ್ತಿರುವಂತಹ ಪ್ರಚಾರಕ್ಕೇನು ಮಣೆ ಹಾಕಲ್ಲ ಇಲ್ಲಿನ ಕಾರ್ಯಕರ್ತರು, ಇಲ್ಲಿನ ಮತದಾರರು ಅಂತ? ಇಲ್ಲ ಸರ್, ಹಾಕಲ್ಲ ಸರ್. ಯಾಕಂದ್ರೆ ನಮ್ಮ ತಂದೆಯವರು ಅವರು ಇಲೆಕ್ಷನ್ದಾಗ ಮಾತ್ರ ಒಂದು ಪಕ್ಷವನ್ನು ನೋಡ್ತಾ ಇದ್ರು. ಇಲೆಕ್ಷನ್ ಆದಮೇಲೆ ಅವರು ಯಾರೇ ಬಂದ್ರೂ ನಾನು ಸೇವೆ ಮಾಡೋಕ್ಕೆ ಇರೋದು, ಯಾವುದೇ ರೀತಿಯಿಂದ ನಾನು ಯಾವುದು ಜಾತಿ ಪಕ್ಷ ಯಾವುದು ಮಾಡ್ತಾ ಇರಲಿಲ್ಲ ಸರ್. ಯಾರು ಬಂದರೂ ನಮ್ಮ ತಂದೆ ಲೆಟರ್ ಕೊಡ್ತಾ ಇದ್ರು, ಯಾರು ಬಂದರೂ ಫೋನ್ ಮಾಡಿ ಹೇಳ್ತಾ ಇದ್ರು. ಈಗ ನೋಡಿ, ಗಾಡಿ ರೋಡಲ್ಲಿ ಹೋಗ್ತಾ ಗಾಡಿ ಇರುತ್ತೆ, ರೈತರು ಏನೋ ಬಂದಿರ್ತಾರೆ, ಒಂದೊಂದ್ಸಲ ಏನೋ ಲೈಸೆನ್ಸ್ ಬಿಟ್ಟು ಬಂದಿರ್ತಾರೆ, ಇನ್ನೊಂದು ಬಂದಿರ್ತಾರೆ. ಅವಾಗ ತಕ್ಷಣ ಈಗ ನಮ್ಮವರೆಲ್ಲ ಇದೆ, ತಕ್ಷಣ ಫೋನ್ ಮಾಡ್ತಾರೆ, ಗಾಡಿ ಬಿಡಬೇಕು, ಗಾಡಿ ಹಿಡಿದ್ಬಿಟ್ಟಿದ್ದಾರೆ, ಇನ್ನೊಂದ್ಸಲ ನಾವು ಆ ತಪ್ಪು ಮಾಡಲ್ಲ, ಇದೊಂದ್ಸಲ ನಮ್ಮ ಜೇಬಲ್ಲಿ ದುಡ್ಡು ಇಲ್ಲ, ನಾವು ಹಾಗೆ ಬಂದ್ಬಿಟ್ಟಿದ್ವಿ. ಯಾಕಂದ್ರೆ ರೈತರು ಜಮೀನಿಗೆ ಹೋಗ್ತಾ ಇರ್ತಾರೆ, ಇನ್ನೊಂದಕ್ಕೆ ಹೋಗ್ತಾ ಇರ್ತಾರೆ, ಇನ್ನೂ ಎಮರ್ಜೆನ್ಸಿಗೆ ಹೋಗ್ತಾರೆ. ಆ ಟೈಮ್ದಾಗ ನೀವು ಯಾರು, ಯಾವ ಜಾತಿ, ಯಾವ ಪಕ್ಷ, ನಾವು ಏನು ಕೇಳೋಕ್ಕಾಗಲ್ಲ ಸರ್. ಮಾನವೀಯತೆ ದೃಷ್ಟಿಯಿಂದ ನಾವು ಆಗಿಂದಾಗ ಅವಾಗ ನಾವು ಸಹಾಯ ಮಾಡಬೇಕಾಗತ್ತೆ. ಯಾಕಂದ್ರೆ ನಮಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಕೊಟ್ಟವರು ಅವರಲ್ಲ ಸರ್, ನಮ್ಮನ್ನು ಬೆಳೆಸಿದವರು ಅವರಲ್ಲ, ನಾವು ಹೇಗೆ ಅವ್ರನ್ನ ಇದನ್ನು ಮಾಡೋಕ್ಕಾಗತ್ತೆ? ಓಕೆ, ಹಂಗಾದ್ರೆ ಈ ಬಾರಿ ಬಾಗಲಕೋಟೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಅವರಿಗೆ ಏನು
ಸಮಸ್ಯೆ ಇಲ್ಲ ಅಂತ ಇಲ್ಲ ಹೇಳ್ತಾರೆ. ಇಲ್ಲ ಸರ್, ಸಮಸ್ಯೆ ಇಲ್ಲ ಸರ್. ಈ ಹಿಂದಿನ ಅಂತರಕ್ಕಿಂತ ಜಾಸ್ತಿ ಅಂತರದಲ್ಲೇ ಗೆಲ್ತಾರೆ. ಹೌದು 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 ಸರ್. ಓಕೆ ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಗ್ಯಾರಂಟಿ ನ್ಯೂಸ್ನ ವಿಶೇಷ ಸಂದರ್ಶನ. ಬಾಯಕ್ಕ ಮೇಟಿ ಅವರು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಬಾರಿ ನಡೀತಾ ಇರುವಂತಹ ಬೈ ಎಲೆಕ್ಷನ್ ನಮಗೂ ಕೂಡ ನಮ್ಮ ತಂದೆ ಅಕಾಲಿಕ ಮರಣದಿಂದ ಬಂದಿರುವಂತಹ ಒಂದು ಚುನಾವಣೆ. ಆದ್ರೆ ಕುಟುಂಬದಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಾಗಿರ್ಬೋದು, ಚುನಾವಣೆ ಮಾಡುವಂತಹ ಒಂದು ವಿಚಾರದಲ್ಲಾಗಿರ್ಬೋದು ಯಾವುದೇ ಸಮಸ್ಯೆನೂ ಕೂಡ ಇಲ್ಲ. ಸಮಸ್ಯೆ ಕೇವಲ ವಿರೋಧ ಪಕ್ಷಗಳು ಸೃಷ್ಟಿ ಮಾಡ್ಕೊಂಡಿರೋದಷ್ಟೇ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ವಿ. ಇಡೀ ರಾಜ್ಯಾದ್ಯಂತ ಜಾರಿಯಾಗಿರುವಂತಹ 5 ಗ್ಯಾರಂಟಿಗಳು ಬಾಗಲಕೋಟೆಯಲ್ಲಿರುವಂತಹ ಫಲಾನುಭವಿಗಳು ಅದನ್ನು ಒಪ್ಪಿದ್ದಾರೆ. ಆ ಒಪ್ಪಿಗೆ 9ನೇ ತಾರೀಕು ನಡೆಯುವಂತಹ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತದಾನವನ್ನು ಮಾಡ್ತಾರೆ. ಫಲಿತಾಂಶ ಬಂದಾಗ ಬಿಜೆಪಿಯವರು ಕೂಡ ಅದರ ಗೊತ್ತಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.